ನಿರೀಕ್ಷೆನ ಜನ ಇಟ್ಕೊಂಡಿದ್ವಿ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತದೆ. ಮೋದಿಯವರ ನೇತೃತ್ವದಲ್ಲಿ ಕರ್ನಾಟಕಕ್ಕೆ ಬಹಳಷ್ಟು ಅಭಿವೃದ್ಧಿಯ ಉಡುಗೊರೆ ಸಿಗ್ತದೆ ಅಂತೇಳಿ. ಆದರೆ ನಿರ್ಮಲಾ ಸೀತಾರಾಮನ್ ಅವರ ಒಂದು ಬಜೆಟ್ ಏನಿತ್ತು ಅದು ಬರೀ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಮಾತ್ರ ಒಂದು ರೀತಿ ಸಿಹಿನ ಹಂಚೋದ್ರ ಮೂಲಕ. ಕೇಂದ್ರದ ರಾಜ್ಯ ವಿರೋಧಿ ನೀತಿ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತಿದೆ. ಖಾಲಿ ಚೊಂಬು ಪ್ರದರ್ಶಿಸಿ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು. $210 MLD HN ವ್ಯಾಲಿ ಈಗ ಲಭ್ಯ ಇರತಕ್ಕಂಥದ್ದು ನಮಗೆ 130 ಚಿಲ್ಲರೆ ನಮ್ಮ MLD ಲಭ್ಯ ಆಗಿದೆ. 2 ಈಗ ಅಲ್ಲಿ ನಮ್ಮ ಬ್ಯಾಟರಾಯನಪುರ ಆ ಭಾಗದಲ್ಲಿ 2 ಕಡೆ STPಗಳು ರೆಡಿ ಆಗ್ತಾ ಇದೆ. ಇನ್ನು 6 ತಿಂಗಳು ಸಮಯ ಆಗುತ್ತೆ. ಸುಮಾರು ನಮಗೆ ಇನ್ನು ಹೆಚ್ಚುವರಿ ನೀರು ಬರ್ತದೆ. ಈಗ ಅವೆಲ್ಲ ಕಾರಣದಿಂದ ಸ್ವಲ್ಪ ನೀರು ಹರಿತಕ್ಕಂಥ ಪ್ರಮಾಣ ಕಮ್ಮಿ ಆಗಿದೆ. ಇದು ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಸೀಮಿತ ಅಲ್ಲ. ಇವತ್ತು ಬಾಗೇಪಲ್ಲಿ, ಗೌರಿಬಿದನೂರು, ಇವತ್ತು ಶಿಡ್ಲಘಟ್ಟ ಎಲ್ಲ ಭಾಗಕ್ಕೂ ಇವತ್ತು ನೀರು ಹರಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಚರ್ಚೆಗಳು ಮಾಡಿದ್ದೀವಿ. ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಕಣ್ಮುಂದೆ ಕಾಣ್ತಾ ಇದೆ. ಈಗಾಗಲೇ ಕೈಗಾರಿಕಾ ಕ್ರಾಂತಿ ಈ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ. ಸಾಕಷ್ಟು ಕೈಗಾರಿಕೆ ಬರುವಂತ ನಿಟ್ಟಿನಲ್ಲಿ ಅವರು ಒಂದು ಪ್ರಯತ್ನ ಮಾಡ್ತಾರೆ ಅಂತ ನಮ್ಮ ಕಣ್ಮುಂದೆ. ನಂದಿ ಬೆಟ್ಟಕ್ಕೆ ರೋಪೆ ಆಗುವಂತ ನಿಟ್ಟಿನಲ್ಲಿ ಕೇವಲ ಯೋಜನೆ ಆಗಿತ್ತು. ಇವತ್ತು ಅದ ಪ್ರಾರಂಭ ಆಗುವಂತ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾದಂತ ವಾತಾವರಣ ಸಹ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ಡಾಕ್ಟರ್ MC ಸುಧಾಕರ್ ಅವರು ಇವತ್ತು ಹೆಜ್ಜೆನ ಇಟ್ಟು ಅದನ್ನ ಮುಂದಕ್ಕೆ ತಗೊಂಡೋಗಂತ ಒಂದು ಪ್ರಾಮಾಣಿಕ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ MC ಸುಧಾಕರ್ ನೇತೃತ್ವದಲ್ಲಿ ಈ ಬೃಹತ್ ಮೆರವಣಿಗೆಯಾಗಿದೆ. ಚಿಕ್ಕಬಳ್ಳಾಪುರ ನಗರದ ಕಾಂಗ್ರೆಸ್ ಭವನದಿಂದ ಶಿಡ್ಲಘಟ್ಟ ವೃತ್ತದವರೆಗೂ ಮೆರವಣಿಗೆ ಮಾಡಿ ಆಕ್ರೋಶ ಹೊರಹಾಕಲಾಯಿತು. ಈಗ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಗ್ಗೆ ಅವಕಾಶ ಕೊಟ್ಟರು. ಮುಖ್ಯಮಂತ್ರಿಗಳು ಇವರು ಮಾಡಿರ್ತಕ್ಕಂಥ ಹಲವಾರು ಹಗರಣಗಳ ಜೊತೆಯಲ್ಲಿ ಏನು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥದ್ರ ಬಗ್ಗೆ ನಮ್ಮ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದೆ, ಯಾರ್ಯಾರ ಬಗ್ಗೆ ಏನೇನು ಕ್ರಮ ಆಗಿದೆ, ಎಷ್ಟು ಹಣ ಅದನ್ನು ರಿಕವರ್ ಮಾಡಿದ್ದಾರೆ, ಇದ್ರ ಬಗ್ಗೆ ಹೇಳೋಕ್ಕೆ ಹೋದಾಗ ಮುಖ್ಯಮಂತ್ರಿಗಳಿಗೆ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಮೂಡಾ ಬಗ್ಗೆ ಏನಾಯಿತು, ಈಗಾಗಲೇ ದೇಸಾಯಿ ಅವರು ನಿವೃತ್ತ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಸಂಪೂರ್ಣವಾಗಿ ಏನು ಇವತ್ತು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆಗಿರ್ತಕ್ಕಂಥದ್ದಲ್ಲ. ಇದು ಹಿಂದೆ BJP ಅವರು ಏನು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆ ಕೋರ್ಟ್ನ ಆದೇಶಗಳ ಮೇಲೆ ಏನು ಅದನ್ನು ಅಲಾಟ್ ಮಾಡಿರ್ತಕ್ಕಂಥದ್ದು. ಅದರಿಂದ ಹಿಂದೆ ಏನೇನಾಗಿದೆ ಮೂಡಲ್ಲಿ ಅಂತಕ್ಕಂಥದ್ದು ವಿಸ್ತೃತವಾದಂಥ ಒಂದು ವಿಚಾರಣೆ ಆಗಬೇಕು ಅಂತಕ್ಕಂಥದ್ದಕ್ಕೋಸ್ಕರ ಒಂದು ದೇಸಾಯಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಒಂದು ಆಯೋಗವನ್ನು ರಚನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಿಲುವು ತಗೊಂಡಿದೆ. ಕೇಂದ್ರ ಸರ್ಕಾರ ನಿರಂತರವಾಗಿ ನಮ್ಮ ರಾಜ್ಯಕ್ಕೆ ಬರ್ತಕ್ಕಂಥ ಅನುದಾನಗಳನ್ನು ಮತ್ತು ಹೊಸ ಕಾರ್ಯಕ್ರಮಗಳನ್ನು ಕೊಡುವಂಥದ್ರಲ್ಲಿ ವಿಫಲ ಆಗಿದೆ. ಏನು ನಿರ್ಮಲಾ ಸೀತಾರಾಮನ್ ಅವರು ವಿತ್ತ ಸಚಿವರು ಮಂಡಿಸ್ತಕ್ಕಂಥ ಬಜೆಟ್ 48.21 ಲಕ್ಷ ಕೋಟಿ ಬಜೆಟನ್ನು ಮಂಡನೆ ಮಾಡಿದರು. ಅದು ಇಟ್ ಈಸ್ ಅ ಡೆಫಿಷಿಯಟ್ ಬಜೆಟ್. 4.7% 6% ಡೆಫಿಷಿಯಟ್ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಅದರಲ್ಲಿ ರಾಜ್ಯಕ್ಕೆ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದು. ಇದು ಕೇವಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲಿದೆ ಅಂತಕ್ಕಂಥ ಕಾರಣದಿಂದ ಇಲ್ಲಿ ಯಾವುದೇ ರೀತಿ ಇಲ್ಲಿ ಅನುದಾನಗಳಾಗಬಾರ್ದು, ಅಭಿವೃದ್ಧಿ ಆಗಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ದುರುದ್ದೇಶದಿಂದ ಯಾವುದೇ ಯೋಜನೆಗಳು ಇವತ್ತು ಮೇಕೆದಾಟು ಯೋಜನೆ ಇರ್ಬೋದು, ಇವತ್ತು ಅಪ್ಪರ್ ಭದ್ರಾ ಇರ್ಬೋದು, ಮತ್ತು ನಮ್ಮ ಮೆಟ್ರೋ ರೈಲ್ ಇರ್ಬೋದು, ಪದೇ ಏನು ಮಾಡ್ತಾರೆ, ಮೆಟ್ರೋ ರೈಲ್ ವಿಚಾರ ಬಂದಾಗ ಅವ್ರು ಕೊಡುವಂಥದ್ದು 15% ಮಾತ್ರ, ಉಳಿದಂಥ ದುಡ್ಡು ರಾಜ್ಯ ಸರ್ಕಾರ ಆಗ್ತದೆ. ಆದರೆ ಉದ್ಘಾಟನೆ ಮಾಡಬೇಕಾದ್ರೆ ಅವ್ರ ಅನುಮತಿ ತಗೋಬೇಕು. ಮೆರವಣಿಗೆ ಉದ್ದಕ್ಕೂ ಖಾಲಿ ಚೊಂಬು ಪ್ರದರ್ಶನ ಮಾಡಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ರು ಪ್ರತಿಭಟನಾಕಾರರು. ಕೇಂದ್ರದ ನೀತಿ ಖಂಡಿಸಿ ಘೋಷಣೆ ಕೂಗಿ ಆಕ್ರೋಶ ಹೊರಗೆಡವಿದ್ರು. ಕಾಮಗಾರಿಗಳು ಈಗ ಅವರು ಅದೇನೋ ಅದು ರೋಪ್ವೇ ಅಂತ ಹೇಳ್ತಾರೆ. ಆಯಿತು, ಕಾಮಗಾರಿ ತಂದರು, ಯಾವುದೇ ರೀತಿ ಅದಕ್ಕೆ ಒಡಂಬಡಿಕೆ ಆಗಿರಲಿಲ್ಲ, MOU ಆಗಿರಲಿಲ್ಲ, ಶಂಕುಸ್ಥಾಪನೆ ಮಾಡಿಬಿಟ್ರು. ಈಗ ನಾವು ಅದನ್ನು ಪೂರ್ಣ ಮಾಡಬೇಕಾ ಬಿಡಬೇಕಾ? ಇವತ್ತು ಇಲ್ಲಿ ಕೆರೆಯಲ್ಲಿ ಗ್ಲಾಸ್ ಹೌಸು ಏನು ಮಾಡಿದ್ರು ಅವರು? ಇವತ್ತು ನಾವು ಅದನ್ನು ಏನು ಉಪಲೋಕಾಯುಕ್ತ ಅವರು ಏನು ಆದೇಶ ಕೊಟ್ಟಿದ್ರು ಅದರಂತೆ ನಾವು ಇವತ್ತು ಅದನ್ನು ನೀರು ಮಿಳುಗಡೆ ಪ್ರದೇಶ ಅಂತ ಏನು ಮುಂಚೆ ಇತ್ತು ಅದನ್ನೇ ವಾಪಸ್ಸು RTCಯಲ್ಲಿ ಮಾಡಿದ್ದೀವಿ. ಈಗ ಮುಂದೆ ನಾವು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮುಖಾಂತರ ಅದನ್ನು ಸಾರ್ವಜನಿಕರ ಬಳಕೆಗೆ ಒಂದು ಸೀಮಿತವಾಗಿ ಯಾವ ರೀತಿ ಬಳಸಬೇಕಂತ ಹಂಗಾರೆ ಎಲ್ಲ ಅವ್ರು ಮಾಡಿದ್ದೇನಾ?
ಜನರನ್ನ ಯಾಮಾರಿಸ್ತಕ್ಕಂಥ ಕೆಲಸಗಳನ್ನ ಬಿಟ್ಟು ನಿಮಗೇನಾದ್ರೂ ಧೈರ್ಯ ಇದ್ರೆ, ನಿಮ್ಗೇನಾದ್ರೂ ತಾಕತ್ತಿದ್ರೆ ನೀವು ಅಲ್ಲಿ ಲೋಕಸಭೆಯಲ್ಲಿ ಮಾತಾಡಿ. ನಿಮ್ಮ ಪ್ರಧಾನಮಂತ್ರಿಗಳನ್ನ ಎದುರಿಸಿ ಕೇಳಿ ಅವರಿಗೆ, ಯಾಕೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದೀರಾ? ಏನ್ ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ ಏನ್ ನಿಮ್ಮ ಕೊಡುಗೆ? ಇವತ್ತು ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಮನ್ಯಾನ ಸಂದರ್ಭದಲ್ಲಿ ಬಹಳಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದು. ನಮ್ಮ ಸರ್ಕಾರ ಇವತ್ತು ಹೈಟೆಕ್ ಮಾರ್ಕೆಟ್ ಇವತ್ತು 200 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಮಾರ್ಕೆಟ್, ಇವತ್ತು ರೇಷ್ಮೆ ಮಾರ್ಕೆಟ್ ಕಟ್ತಕ್ಕಂಥದ್ದು ಈಗ ಸದ್ಯದಲ್ಲೇ ಇನ್ನು ಕೆಲವೇ ತಿಂಗಳಲ್ಲಿ ಅದಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನೀವು 10 ವರ್ಷಗಳ ಶಾಸಕರಾಗಿದ್ದಂಥವ್ರು ಏನು ನೀವು ಹೂವಿನ ಒಂದು ವ್ಯಾಪಾರ, ಇಲ್ಲಿ ದೊಡ್ಡ ವಹಿವಾಟು ನಡೀತದೆ, ಯಾವುದೋ ಒಂದು ಅಲ್ಲಿ ಯಾವುದೇ ರೀತಿ ಅನುಕೂಲ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ 9 ಎಕರೆ ಕೊಟ್ಬಿಟ್ರು. ಇವತ್ತು ನಾವು 20 ಎಕರೆ ಕೊಡುವಂಥದ್ದಕ್ಕೆ ಈಗಾಗಲೇ ತೋಟಗಾರಿಕೆ ಇಲಾಖೆಗೆ 20 ಎಕರೆ ನಾವು ಮಂಜೂರು ಮಾಡಿಸಿ ಈಗ ಪ್ರಸ್ತಾವನೆ ರಾಜ್ಯ ಸರ್ಕಾರ ಕಳಿಸಿದೀವಿ. ಆದಷ್ಟು ತ್ವರಿತವಾಗಿ ಇವತ್ತು 20 ಎಕರೆ ಇಲ್ಲಿ ಹೈಟೆಕ್ ಫ್ಲವರ್ ಮಾರ್ಕೆಟ್ ಮಾಡುವಂಥದ್ದಕ್ಕೆ ಲಭ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ. ನಾವು ಯಾವುದು ದಾಖಲೆ ಮಾತಾಡೋದಿಲ್ಲ, ಯಾವುದು ನಾವು ಸುಳ್ಳು ಅಂತಕ್ಕಂಥದ್ದು ಗಾಳಿಯಲ್ಲಿ ಗುರುನಡಿತಕ್ಕಂಥ ಕೆಲಸವನ್ನು ನಾವು ಮಾಡೋದಿಲ್ಲ. ಇವತ್ತು ನಂದಿ ಬೆಟ್ಟಕ್ಕೆ ರೋಪ್ವೇ ಏನೋ ನೀವೇ ಮಾಡ್ಬಿಟ್ರಿ ಅಂತ ಹೇಳಿದ್ರಲ್ಲ. ಇನ್ನು ಶಿಡ್ಲಘಟ್ಟ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಕೂಡ ಆಕ್ರೋಶ ಹೊರಹಾಕಿದ್ದಾರೆ.